ಎಷ್ಟೋ ಜನ ಒಳೊಳಗೆ ಪ್ರೀತಿ ಮಾಡ್ತಿರ್ತಾರೆ ಬಟ್ ಹೇಳ್ಕೊಳ್ಳಲ್ಲ. ಸೊ ಯಾಕೆ ಹೇಳ್ಕೊಳ್ಳಲ್ಲ? ಬಟ್ ಪ್ರೀತಿ ಮಾಡ್ತಿರೋದೇನೋ ನಿಜ. ಬಟ್ ಹೇಳ್ಕೊಳ್ಳೋದೇನು ಪ್ರಾಬ್ಲಮ್? ಹೇಳ್ಕೊಳಕ್ಕೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಅವರಲ್ಲಿ? ಸೊ ಇವತ್ತಿನ ವಿಡಿಯೋದಲ್ಲಿ ಒಳಗೆ ಪ್ರೀತಿ ಮಾಡ್ತಿದ್ರು ಯಾಕೆ ಹೇಳ್ಕೊಳಕ್ ಆಗ್ತಿರಲ್ಲ ಅನ್ನೋದಕ್ಕೆ ಇಲ್ಲಿ ನಿಮಗೆ 5 ಟಿಪ್ಸ್‌ನ ಶೇರ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ನಿಮ್ಮನ್ನು ಯಾರೋ ಪ್ರೀತಿ ಮಾಡ್ತಿರಬಹುದು, ಹೇಳ್ಕೊಳಕ್ ಭಯ ಪಡ್ತಾ ಇರ್ಬೋದು ಅಥವಾ ಏನೋ ಒಂದು ಕಾರಣಕ್ಕಿರ್ಬೋದು, ತಿಳ್ಕೊಳ್ಳಿ. ಓಕೆ? ಸೊ ಕೊನೆ ತನಕ ಇರಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 49K ಕಂಪ್ಲೀಟ್ ಆಗಲಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸ್ಮಾಲ್ ಫೀಸ್ ಇರುತ್ತೆ, ನಿಮಗೆ ಡ್ಯೂರೇಷನ್ ತುಂಬ ಹೊತ್ತಿರುತ್ತೆ ಮಾತಾಡಲಿಕ್ಕೆ ಅಂತ ಹೇಳ್ಬೋದು. ಯಾವುದೇ ಪ್ರಾಬ್ಲಮ್ ಇರ್ಬೋದು ರಿಲೇಷನ್ಶಿಪ್ ವಿಚಾರವಾಗಿ, ಸೊ ನನ್ನ ಜೊತೆ ಮಾತಾಡಿ. ಆ್ಯಂಡ್ ಬ್ರೇಕಪ್ ಆಗಿ ಡಿಪ್ರೆಷನಿಂದ ಆಚೆ ಬರೋಕ್ಕಾಗದೆ ಓದಾಡ್ತಾ ಇದ್ರೆ ಅದಕ್ಕೆ PDF ಇದೆ ನನ್ನ ಹತ್ರ. ಸೊ ಅದನ್ನು 21 ಡೇಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ ಆಚೆ ಬರ್ಬೋದು. ಬಟ್ ಚಾರ್ಜಸ್ ಇರುತ್ತೆ, ಅದಕ್ಕೂ ಫ್ರೀ ಅಂತೂ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಗೆ ರಿಜೆಕ್ಷನ್ ಭಯ ಇರುತ್ತೆ. ಇದು ಆಕ್ಚುಲಿ ತುಂಬಾ ಜನಗಳಿಗೆ ಇರುವಂತದ್ದು. ರಿಜೆಕ್ಟ್ ಮಾಡ್ಬಿಟ್ರೆ ಅವರಲ್ಲಿ ಏನೋ ಪ್ರೀತಿ ಇರುತ್ತೆ, ಬಟ್ ಎದುರುಗಡೆ ವ್ಯಕ್ತಿಗೆ ಪ್ರಪೋಸ್ ಮಾಡಬೇಕು, ಹೇಳ್ಕೋಬೇಕು ಅಂತ ಭಯ ಇರುತ್ತೆ. ಈಗ ನನ್ನಲ್ಲಿ ಏನು ಆ ವ್ಯಕ್ತಿ ಬಗ್ಗೆ ಒಂದು ಲವ್ ಮಾಡ್ತಿದ್ದೀನಿ ಅನ್ನೋ ಭಾವನೆಗಳಿದೆ. ಸೊ ಆ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಅವ್ರು ರಿಜೆಕ್ಟ್ ಮಾಡ್ಬಿಟ್ರೆ ಎಲ್ಲಾನು ಕೂಡ ಬ್ಲ್ಯಾಂಕ್ ಆಗ್ಬಿಡುತ್ತೆ, ಹೇಳ್ಕೊಳ್ಳೋದೇ ಬೇಡ, ನಾನೇ ಒಳ್ಳೊಳಗೆ ಖುಷಿಯಿಂದ ಪ್ರೀತಿ ಮಾಡ್ಕೊಂಡು ಇದ್ಬಿಡೋಣ. ಸೊ ಈ ತರ ಮೆಂಟಾಲಿಟಿ ಎಷ್ಟೋ ಜನಗಳಲ್ಲಿ ಇರುತ್ತೆ. ರಿಜೆಕ್ಟ್ ಮಾಡ್ಬಿಟ್ರೆ ಮತ್ತೆ ಏನಂತ ಹೇಳಿದ್ರೆ ಅವ್ರ ತನಕ ರೀಚ್ ಆಗುತ್ತೆ, ರಿಜೆಕ್ಟ್ ಆಗ್ಬಿಟ್ಟು ತಡ್ಕೊಳಕ್ಕಾಗಲ್ಲ. ಆ ಪೇನ್ ಇರುತ್ತಲ್ಲ, ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನನ್ನ ಕೈಲಾಗಲ್ಲ, ನಾನು ಇಷ್ಟಪಡ್ತಿಲ್ಲ ಅಂತ ಎದುರುಗಡೆಯಿಂದ ಬಂದಾಗ ಡೆಫಿನೆಟ್ಲಿ ತುಂಬ ಪೇನ್ ಆಗುತ್ತೆ, ತುಂಬ ಕಷ್ಟ ಆಗ್ತಿರತ್ತೆ. ಸೊ ನಮ್ಮ ಪ್ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತೇಳಿ. ಸೊ ಆ ಕಾರಣಕ್ಕೆ ಹೇಳ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಿರ್ತಾರೆ, ಅಥವಾ ಕೆಲವರು ಹೇಳ್ಕೊಳ್ದೇನೆ ಒಳ್ಳೊಳಗೇನೆ ಪ್ರೀತಿ ಮಾಡ್ತಾ ಹೋಗ್ತಾರೆ. ಮೊದಲನೇ ರೀಸನ್. ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ ಸ್ನೇಹ ಹಾಳಾಗೋ ಭಯ. ಈಗ ನಿಮ್ಮೊಟ್ಟಿಗೆ ಸ್ನೇಹ ಮಾಡ್ತಾ ಮಾಡ್ತಾನೆ ಪ್ರೀತಿ ಆಗಿರುತ್ತೆ ಅನ್ಕೊಳ್ಳೋಣ. ಅಟ್ಲೀಸ್ಟ್ ಆ ಪ್ರೀತಿನ ಹೇಳ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಆ ವ್ಯಕ್ತಿ ಜೊತೆಗಿದ್ರೆ ಸಾಕು. ಒಳಗಿಂದ ಒಳಗೆ ಪ್ರೀತಿ ಮಾಡ್ಕೊಂಡು ಖುಷಿ ಪಡ್ತಿರ್ತೀನಿ, ಬಟ್ ಅಟ್ಲೀಸ್ಟ್ ಸ್ನೇಹ ಫ್ರೆಂಡ್ಶಿಪ್ ಮುಖಾಂತರದಲ್ಲೂ ಜೊತೆಗಿದಾರಲ್ಲ ಸಾಕು ಅಂದ್ಕೊಂಡು ಎಷ್ಟೋ ಜನ ಅಲ್ಲೇ ಉಳಿದು ಬಿಡ್ತಾರೆ. ಸೊ ಸಪೋಸ್ ನಾನು ಪ್ರೀತಿ ಅಂತ ಹೇಳ್ಕೊಬೇಕು, ಹೇಳ್ಕೊಂಡ್ಮೇಲೆ ಅವ್ರಿಗೆ ಇಷ್ಟ ಆಗದಿರಾ ರಿಜೆಕ್ಟ್ ಮಾಡ್ಬಿಡ್ಬೇಕು. ರಿಜೆಕ್ಟ್ ಮಾಡಿದ್ಮೇಲೆ ಫ್ರೆಂಡ್ಶಿಪ್ ಶಾಶ್ವತವಾಗಿ ದೂರ ಹೋಗ್ಬಿಟ್ರೆ, ಅಟ್ಲೀಸ್ಟ್ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅದನ್ನು ಕೂಡ ಕಳ್ಕೊಬೇಕಾಗತ್ತಲ್ಲ ಅಂತ ಒಂದು ಫೀಲ್ ಕಾಡ್ತಿರುತ್ತೆ ಅವರಲ್ಲಿ. ಸೊ ಆ ಕಾರಣಕ್ಕೆ ಏನು ಮಾಡ್ತಾರೆ, ಸೊ ಅದನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತಿರ್ತಾರೆ. ಫ್ರೆಂಡ್ಶಿಪ್ಪೇ ಹಾಳಾಗತ್ತೆ ಅಂತ ರೀಸನ್ಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನು ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ, ತುಂಬ ಲೆಂದಿಯಾಗಿ ಹೇಳ್ತಾ ಹೋಗ್ತಾ ಇಲ್ಲ. ಸೊ ಐ ಥಿಂಕ್ ಏನೋ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಕೆಲವೊಂದು ಕಡೆ ಅರ್ಥ ಮಾಡಿಸ್ಬೇಕಾದ್ರೆ ಡೆಪ್ತಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪಾಯಿಂಟ್ ಅಂದರೆ, ನೀವು ಪ್ರೀತಿ ಮಾಡ್ತಿರೋ ಇಲ್ವೋ ಅನ್ನೋ ಭಯ. ನೀವು ಪ್ರೀತಿ ಈಗ ಎಕ್ಸಾಂಪಲ್ ಅವ್ರು ಪ್ರೀತಿ ಮಾಡ್ತಿದ್ದಾರೆ, ಹಂಗೇನೆ ನನ್ನ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿ ಆ ಫೀಲಿಂಗ್ಸ್ ಇದೆಯೋ ಇಲ್ವೋ, ಇದು ಭಯ ಇರುತ್ತೆ ಅವರಲ್ಲಿ. ಅವ್ರು ನನ್ನನ್ನು ಜಸ್ಟ್ ಫ್ರೆಂಡ್ ಆಗಿ ನೋಡ್ತಾ ಇದ್ರೆ ನಾನೇನೋ ಪ್ರೀತಿ ಮಾಡ್ತಿದ್ದೀನಿ, ನಾನೇನೋ ಅವ್ರ ಮೇಲೆ ಭಾವನೆಗಳನ್ನ ಇಟ್ಕೊಂಡಿದ್ದೀನಿ, ನಾನೇನೋ ಕನಸು ಕಟ್ಕೊಂಡಿದ್ದೀನಿ. ಅವರಲ್ಲಿ ಜಸ್ಟ್ ನನ್ನ ಮೇಲೆ ಜಸ್ಟ್ ಒಪಿನಿಯನ್ ಫ್ರೆಂಡ್ಶಿಪ್ ಅಷ್ಟ ಇದ್ದಿದ್ದೇ ಆಗಿದ್ರೆ, ಇದು ನಾನು ಹೇಳಕ್ ಹೋದ್ರೂ ಕೂಡ ನನಗೆ ನಾಚಿಕೆ ಆಗ್ಬಿಡುತ್ತೆ, ಅಥವಾ ಈ ಥರ ನೋಡ್ಬಿಟ್ಟ ಅಂತ ನನಗೆ ಕೇವಲವಾಗಿ ಮಾತಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ, ಆ ಒಂದು ಭಯಕ್ಕೆ ಎಷ್ಟೋ ಜನ ಪ್ರೀತಿ ಒಳಗಡೆನೆ ಸಾಯಿಸ್ಕೊಂಡ್ಬಿಡ್ತಾರೆ. ಅಥವಾ ಸಾಯಿಸ್ಕೊಳ್ಳೋದು ಇಟ್ ಮೀನ್ಸ್ ಹೊರಗಡೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಒಳಗಡೆ ಅಲ್ಲೇ ಆರಾಧನೆ ಮಾಡ್ತಾ ಪೂಜೆ ಮಾಡ್ತಾ ಹೋಗ್ತಾ ಇರ್ತಾರೆ. ಇದು ಒನ್ ಆಫ್ ದ ರೀಸನ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸರಿಯಾದ ಸಮಯ ಸಿಗ್ಲಿ ಅಂತ ವೇಟ್ ಮಾಡ್ತೀರಾ ಎಷ್ಟೋ ಜನ. ಅಂದ್ರೆ ಹೇಳ್ಕೊಳಕ್ಕೆ ಒಂದು ಸಮಯ ಸಿಗ್ಲಿ, ಸಮಯ ಸಿಕ್ಕ ಮೇಲೆ ನಾನು ಹೇಳ್ಕೊತೀನಿ, ಅಲ್ಲಿ ತನಕ ವೇಟ್ ಮಾಡ್ತೀನಿ. ಬಟ್ ಸ್ಟಿಲ್ ಅಲ್ಲಿ ಪ್ರೀತಿ ಕಾಣ್ತಿರತ್ತೆ ನಿಮ್ಗೆ, ಅಲ್ಲಿ ಸ್ಟಿಲ್ ಎಷ್ಟೋ ನೋವುಗಳು ಕಾಣ್ತಿರತ್ತೆ. ಬಟ್ ಅವರು ಒಂದು ರೈಟ್ ಟೈಮ್ ಬರಲಿ ಅಂತ ಕಾಯ್ತಿರ್ತಾರೆ, ಅದಕ್ಕೆ ಹೇಳ್ಕೊಳಕ್ಕೆ ಒದ್ದಾಡ್ತಾ ಇರ್ತಾರೆ, ಹೇಳ್ಕೊಳಕ್ಕೆ ಕಷ್ಟ ಆಗ್ತಿರತ್ತೆ. ಇದು ಒನ್ ಆಫ್ ದ ರೀಸನ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿಶ್ವಾಸದ ಕೊರತೆ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಅವ್ರಿಗೆ ನಾನು ಸೆಟ್ ಆಗ್ತೀನೋ ಇಲ್ವೋ ಇದೊಂದು ಫೀಲ್ ಇರುತ್ತೆ. ಅವ್ರು ಹಿಂಗಿದ್ದಾರೆ, ಒಂಥರ ತುಂಬಾ ಚೆನ್ನಾಗಿದ್ದಾರೆ ನೋಡೋಕೆ, ನಾನು ಚೆನ್ನಾಗಿಲ್ಲ ನೋಡೋಕೆ, ಅವ್ರಿಗೆ ನಾನು ಸೆಟ್ ಆಗ್ತೀನೋ ಇಲ್ವೋ ಈ ಥರದ್ದು ಫೀಲ್ ಇರುತ್ತೆ ಎಷ್ಟೋ ಜನಗಳಲ್ಲಿ. ಆ ಥರ ಫೀಲ್ ಬಂದಾಗ ನಾನು ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಆ ಥರದ್ದು ಇರುತ್ತೆ. ಹಂಗಿದಾಗ ಅವ್ರು ಹೇಳ್ಕೊಳಲ್ಲ, ಒಳಗಿಂದ ಒಳಗೇನೆ ಪ್ರೀತಿ ಮಾಡ್ತಿರ್ತಾರೆ. ಸೊ ಇದಿಷ್ಟು ಕಾರಣಗಳು, ಪ್ರೀತಿ ಮಾಡ್ತಾ ಇದ್ರು ಹೇಳ್ಕೊಳ್ಳದೆ ಇರೋದಕ್ಕೆ ಮುಖ್ಯವಾದ ಕಾರಣಗಳು. ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅಥವಾ ಏನು ಮಿಸ್ ಆಗಿರೋ ಪಾಯಿಂಟ್ ನಿಮ್ಗೆ ಅನ್ಸಿದ್ದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ಸುಮಾರು ಜನ ನನಗೆ ಅಲ್ಲಿ ಕೆಳಗಡೆ ಲವ್ ಯು ಅಂತ ಹಾಕ್ತಾರೆ, ಆ್ಯಂಡ್ ಲವ್ ಮಾರ್ಕ್ ಕಳಿಸ್ಕೊಡ್ತಾರೆ, ಪ್ರಪೋಸು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ನನಗೂ ಖುಷಿ ಆಗುತ್ತೆ ನಮ್ಮನ್ನು ಪ್ರೀತಿಸೋ ಜನ ಇದ್ದಾರೆ ಅಂತ. ಐ ಥಿಂಕ್ ಬ್ಲೆಸ್ಡ್ ಎಲ್ಲನೂ ಕೂಡ ಅಂತ ಹೇಳ್ತಾ, ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.